ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಯಾರ ಬಳಿಯೂ ಇಲ್ಲದಂತಹ ಸಾಕ್ಷಿ ನಮ್ಮಲ್ಲಿ ಮಾತ್ರ ಇದೆ. ಮನೋರಂಜನ್ ಯಾವಾಗ ದೆಹಲಿಗೆ ಹೋದ, ಹೇಗೆ ಹೋದ, ಯಾವಾಗ ಆತ ಟಿಕೆಟ್ ಅನ್ನು ಬುಕ್ ಮಾಡಿದ್ದ, ಆ ಎಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಅದು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀವಿ ಕೆಲವೇ ಕ್ಷಣಗಳಲ್ಲಿ. ಆರೋಪಿಗಳ ಬೆನ್ನತ್ತಿ ರಿಪಬ್ಲಿಕ್ ಕನ್ನಡ ಹೇಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದ, ಯಾವಾಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಲಭ್ಯವಾಗಿದೆ. ಆ ದಾಖಲೆ ಯಾವುದು ಅನ್ನುವ ಕುತೂಹಲ ನಿಮ್ಮಲ್ಲೂ ಕೂಡ ಇದೆ. ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕರ್ನಾಟಕದ ಮೈಸೂರು ಮೂಲದ ಮನೋರಂಜನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಮನೋರಂಜನ್ ಹಿಂದೆ ಬಿದ್ದಾಗ ನಮಗೆ ಒಂದು ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಸಿಕ್ಕಿದೆ. ಅದೇ ಡಾಕ್ಯುಮೆಂಟ್ ಇದು. ಫ್ಲೈಟ್ ಟಿಕೆಟ್, ಮನೋರಂಜನ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ನಲ್ಲ, ಆ ಒಂದು ಫ್ಲೈಟ್ ಟಿಕೆಟ್ ಅನ್ನು ನಾವು ಈಗ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ. ಮನೋರಂಜನ್ ಡಿ ದೆಹಲಿಗೆ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡಿದ್ದು ನೋಡಿ. ಇಲ್ಲಿ ಆತನ ಹೆಸರಿದೆ, ಮಿಸ್ಟರ್ ಮನೋರಂಜನ್ ಡಿ ಅಂತೇಳಿ. ಇದು ಬೆಂಗಳೂರಿನಿಂದ ದೆಹಲಿಗೆ ನಾನ್ ಸ್ಟಾಪ್ ಫ್ಲೈಟ್ ಅನ್ನ ಬುಕ್ ಮಾಡಿದಂತ ಟಿಕೆಟ್. ಇದು ಬೇರೆ ಯಾರ ಬಳಿಯೂ ಇಲ್ಲ. ರಿಪಬ್ಲಿಕ್ ಕನ್ನಡದ ಮೆಗಾ ಇನ್ವೆಸ್ಟಿಗೇಷನ್ ಅಲ್ಲಿ ಲಭ್ಯವಾದಂತ ಟಿಕೆಟ್ ಇದು. ಟಿಕೆಟ್ ಇದು ನೋಡಿ. ಎಲ್ಲಿಂದ ಎಲ್ಲಿಗೆ ಟಿಕೆಟ್ ಬುಕ್ ಮಾಡಿದ್ದ, ಯಾವಾಗ ಟಿಕೆಟ್ ಬುಕ್ ಮಾಡಿದ್ದ, ಎಷ್ಟು ಗಂಟೆಗೆ ಫ್ಲೈಟ್ ಇಲ್ಲಿಂದ ಹೊರಟಿತ್ತು, ಎಷ್ಟು ಗಂಟೆಗೆ ದೆಹಲಿಗೆ ಲ್ಯಾಂಡ್ ಆಗಿತ್ತು, ಎಲ್ಲವೂ ಕೂಡ ಟಿಕೆಟ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ನೋಡಿ. ಇದು ಮನೋರಂಜನ್ ಡಿ, ಮಿಸ್ಟರ್ ಮನೋರಂಜನ್ ಡಿ ಬುಕ್ ಮಾಡಿದಂಥ ಫ್ಲೈಟ್ ಟಿಕೆಟ್ ಇದು. ಎಲ್ಲೂ ಕೂಡ ಇಲ್ಲ ಈ ಡಾಕ್ಯುಮೆಂಟ್. ನಮ್ಮ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಟೀಮ್ ಕಲೆ ಹಾಕಿರುವಂಥ ಡಾಕ್ಯುಮೆಂಟ್ ಇದು ನೋಡಿ. ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಬೆಳಗ್ಗೆ 5:50ಕ್ಕೆ ಮಂಗಳವಾರ 12ನೇ ತಾರೀಕು, ನಿನ್ನೆ ಅಲ್ಲ ಮೊನ್ನೆ ಡೇಟಲ್ಲಿ ಬುಕ್ ಆಗಿದ್ದಂಥ ಟಿಕೆಟ್ ಇದು. ಫ್ಲೈಟ್ ಟಿಕೆಟ್ ಇದು. ಟರ್ಮಿನಲ್ 2ನಿಂದ ಹೊರಟಿದಂಥ ನಾನ್ ಸ್ಟಾಪ್ ಫ್ಲೈಟ್ ಇದು. 2 ಗಂಟೆ 45 ನಿಮಿಷದ ಜರ್ನಿ ನಾನ್ ಸ್ಟಾಪ್ ಫ್ಲೈಟ್ ಇದು ನೋಡಿ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟರ್ಮಿನಲ್ 3ಗೆ ಹೋಗಿ ತಲುಪಿದೆ. 8 ಗಂಟೆ 35 ನಿಮಿಷಕ್ಕೆ ಹೊರಟಿದ್ದು, ಬೆಳಗ್ಗೆ 5:50ಕ್ಕೆ ತಲುಪಿದ್ದು 8:35ಕ್ಕೆ ನೋಡಿ. ಅರೈವಲ್ ಡೇಟ್, ಇಲ್ಲಿಂದ ಡಿಪಾರ್ಚರ್ ಡೇಟ್ ಹಾಗೂ ಟೈಮಿಂಗ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಟರ್ಮಿನಲ್ 2ನಿಂದ ಹೊರಟಂತ ಫ್ಲೈಟ್ ಇದು. ಇದು ಮನೋರಂಜನ್ ಮಾಡಿದ್ದಂಥ ಟಿಕೆಟ್. ಈಗ ಈ ಒಂದು ಟಿಕೆಟ್ ಅನ್ನ ಬುಕ್ ಮಾಡಿದ್ದು ಈತನೇನಾ, ಅಥವಾ ಈತನ ಹೆಸರಲ್ಲಿ ಯಾರಾದರೂ ಟಿಕೆಟ್ ಅನ್ನ ಬುಕ್ ಮಾಡಿ ಈತನನ್ನ ಬೆಂಗಳೂರಿನಿಂದ ದೆಹಲಿಗೆ ಕಳುಹಿಸಿಕೊಟ್ರ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನೋಡಿ. ನಾನ್ ಸ್ಟಾಪ್ ಫ್ಲೈಟ್ ಅಲ್ಲಿ ತಳ್ಳಿದ್ದಾನೆ. ಮೊನ್ನೆ ಅವರು ಪ್ಲಾನ್ ಮಾಡಬೇಕಾಗಿದ್ದು, ಮೊನ್ನೆನೆ ಸೋಮವಾರವೇ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಿದ್ರು. ಆದರೆ ಅವರು ನಿನ್ನೆ ಅಟ್ಯಾಕ್ ಮಾಡ್ತಾರೆ ಸಂಸತ್ನ ಒಳಭಾಗದಲ್ಲಿ ನೋಡಿ. ಇಲ್ಲಿ ಟಿಕೆಟ್ ನಂಬರ್ ಇದೆ. ಇದು ಎಲ್ಲವೂ ಕೂಡ ನೋಡಿ, ಎಷ್ಟು ಗಂಟೆಗೆ ಇತ್ತು ಫ್ಲೈಟ್, ಎಷ್ಟು ಗಂಟೆಗೆ ರೀಚ್ ಆಗಿದೆ ದೆಹಲಿಗೆ. ಟರ್ಮಿನಲ್ 2ನಿಂದ ಹೊರಟಿರುವಂಥ ಫ್ಲೈಟ್ ಇದು. ಟರ್ಮಿನಲ್ 3 ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿ ತಲುಪಿರುವಂಥ ಫ್ಲೈಟ್ ಇದು. ಆತ ಚೆಕ್ ಇನ್ ಬ್ಯಾಗೇಜ್ ಅನ್ನು ಎಷ್ಟು ತೆಗೆದುಕೊಂಡು ಹೋಗೋದಕ್ಕೆ ಅಂತೇಳಿ ಬುಕ್ ಮಾಡಿದ ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೋದು. 20 kg ನೋಡಿ. ಇನ್ನು ಕ್ಯಾಬಿನ್ ಬ್ಯಾಗೇಜ್ 8 kg ಅವರಿಗೆ ಅವಕಾಶ ಇತ್ತು. ಎಕನಾಮಿ ಕ್ಲಾಸ್ನಲ್ಲಿ ಈತ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದ. ಈ ಒಂದು ಟಿಕೆಟ್ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆಗಿ ನೋಡಿ, ಎಲ್ಲವನ್ನ ಕೂಡ ಮಾರ್ಕ್ ಮಾಡಿ ನಿಮಗೆ ತೋರಿಸುವಂತ ಕೆಲಸವನ್ನ ನಾನು ಮಾಡಿದ್ದೀನಿ. ಮೊದಲಿಗೆ ಮಿಸ್ಟರ್ ಮನೋರಂಜನ್ ಅನ್ನುವ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ನಂಬರ್ ಕೂಡ ಇಲ್ಲಿದೆ. ಜೊತೆಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನಿಂದ ಹೊರಟಂತಹ ಫ್ಲೈಟ್ ಬೆಳಗಿನ ಜಾವ 5:50ಕ್ಕೆ ತೆರಳಿರುವಂತಹ ಫ್ಲೈಟ್, ನಾನ್ ಸ್ಟಾಪ್ ಫ್ಲೈಟ್ ಇದು. ಆ ಬಳಿಕ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್
ನ್ಯೂ ಡೆಲ್ಲಿ ಅಲ್ಲಿಗೆ ಹೋಗಿ ತಲುಪಿದ್ದಾನೆ. ನೋಡಿ, ಆತನ ಫ್ಲೈಟ್ ಟಿಕೆಟ್ ಅನ್ನ ಮಾರ್ಕ್ ಮಾಡಿ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲೂ ಇಲ್ಲದಂತ ಟಿಕೆಟ್, ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಟೀಮ್ ಕಲೆ ಹಾಕಿರುವಂತ ಟಿಕೆಟ್ ಇದು. ಪೊಲೀಸರು ಕೂಡ ಇದನ್ನೇ ಇಟ್ಟುಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕುತೂಹಲ ಕೇಳಿಸ್ತಾ ಇರುವಂಥದ್ದು, ಪೊಲೀಸರಲ್ಲಿ ಅನುಮಾನ ಮೂಡ್ತಾ ಇರುವಂಥದ್ದು, ಈ ಟಿಕೆಟ್ ಅನ್ನ ಬುಕ್ ಮಾಡಿದ್ದು ಮನೋರಂಜನ್ ಡೀನೆನ ಅಥವಾ ಯಾರಾದರೂ ಟಿಕೆಟ್ ಬುಕ್ ಮಾಡಿ ಆತನಿಗೆ ಕಳಿಸ್ಕೊಟ್ರ? ಎಲ್ಲವೂ ಕೂಡ ಅನುಮಾನ ಮೂಡ್ತಾ ಇದೆ. ಪ್ರತಿಯೊಂದು ಕೂಡ ಇಲ್ಲಿ ಅನುಮಾನಗಳು ಹುಟ್ಟುವಂತೆ ಮಾಡ್ತಾ ಇದೆ. ನೋಡಿ, ಮಂಗಳವಾರ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅವರನ್ನು ಹಾಜರುಪಡಿಸ್ತಾ ಇದ್ದಂಥ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಮತ್ತೊಮ್ಮೆ ನಿಮಗೆ ಟಿಕೆಟ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ, ಇದೆಲ್ಲೂ ಕೂಡ ಇಲ್ಲ ಈ ಟಿಕೆಟ್. ನಮ್ಮ ರಿಪಬ್ಲಿಕ್ ಕನ್ನಡದ ಇನ್ವೆಸ್ಟಿಗೇಷನ್ ಟೀಮ್ ಬೆಳಗ್ಗಿನಿಂದಲೂ ಕೂಡ ಇದರ ಹಿಂದೆ ಬಿದ್ದು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತ ಟಿಕೆಟ್ ಇದು. ಯಾರು ಬುಕ್ ಮಾಡಿದ್ದು ಅನ್ನೋದು ಮಾತ್ರ ಇನ್ನು ಕುತೂಹಲ. ಆದ್ರೆ ಯಾರ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೊಮ್ಮೆ ನಿಮಗೆ ನಾನು ಮಾರ್ಕ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ಮಿಸ್ಟರ್ ಮನೋರಂಜನ್ ಡಿ, ಆತನ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆ. ಟಿಕೆಟ್ ನಂಬರ್ ಕೂಡ ಇಲ್ಲೇ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿಂದ ನ್ಯೂ ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟಿಕೆಟ್ ಬುಕ್ ಆಗಿತ್ತು. ಅದು ನಾನ್ ಸ್ಟಾಪ್ ಫ್ಲೈಟ್. ಬೆಳಗ್ಗೆ 5:50ಕ್ಕೆ ಹೊರಟಿದಂತಹ ಫ್ಲೈಟ್ ಇದು. ಬೆಳಗ್ಗೆ 5 ಗಂಟೆ 50 ನಿಮಿಷಕ್ಕೆ ಅಂತಂದ್ರೆ ನೋಡಿ, ಎಲ್ಲರೂ ಕೂಡ ಗೊತ್ತು, ಏರ್ಪೋರ್ಟ್ಗೆ ತೆರಳಬೇಕು ಅಂತಂದ್ರೆ ಅಂದ್ರೆ ಫ್ಲೈಟ್ ಇರುವಂತ ಟೈಮಿಂಗ್ಸ್ಗಿಂತ 2 ಗಂಟೆ ಮುಂಚಿತವಾಗಿ ಏರ್ಪೋರ್ಟ್ಗೆ ತಲುಪಬೇಕು. ಆತ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಫ್ಲೈಟ್ ಹಿಡ್ಕೊಂಡು ಡೆಲ್ಲಿಗೆ ಹೋದ್ನಾ ಅಥವಾ ಮುಂಚಿತವಾಗಿ ಬಂದು ಬೆಂಗಳೂರಿನಲ್ಲಿ ಸ್ಟೇ ಆಗಿ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ತೆರಳಿದ್ದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಲ್ಲಿಂದ ಬೆಳಗಿನ ಜಾವ 5:50ಕ್ಕೆ ತೆರಳಿರುವಂಥದ್ದು. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 3ಗೆ ಬೆಳಗ್ಗೆ 8:35ಕ್ಕೆ ಹೋಗಿ ತಲುಪಿದೆ. 8:35ಕ್ಕೆ ಹೋಗಿ ತಲುಪಿದೆ. ಇಲ್ಲಿಂದ 8:35ಕ್ಕೆ ತಲುಪಿದ್ದಾರೆ ಅಂತಂದ್ರೆ ಹೊರಗಡೆ ಬರೋದಕ್ಕೆ ಮಿನಿಮಮ್ ಅಂದ್ರೆ ಒಂದು 15ರಿಂದ 20 ನಿಮಿಷ ಬೇಕಾಗ್ಬೋದು, ಅಥವಾ ಅರ್ಧ ಗಂಟೆ ಇಟ್ಕೋಣ. ಅರ್ಧ ಗಂಟೆ ಬಳಿಕ ಈತ ಏರ್ಪೋರ್ಟ್ನಿಂದ ಹೊರಗಡೆ ಬಂದ ಮೇಲೆ ಎಲ್ಲಿ ಹೋಗಿದ್ದ, ಎಲ್ಲಿ ಸ್ಟೇ ಆಗಿದ್ದ, ಯಾರ್ಯಾರನ್ನ ಭೇಟಿ ಮಾಡಿದ್ದ, ಅದಾದ ಬಳಿಕ ಸಂಸತ್ನ ಒಳಗೆ ಪ್ರವೇಶ ಮಾಡೋದಕ್ಕೆ ಹೇಗೆಲ್ಲ ಪ್ಲಾನನ್ನು ಬಹಳ ದಿನಗಳಿಂದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಅವತ್ತಿನ ದಿನ ಬೆಳಗ್ಗಿನಿಂದಲೂ ಕೂಡ ಸಂಸತ್ನ ಒಳಗಡೆ 1 ಗಂಟೆ 3 ನಿಮಿಷಕ್ಕೆ ಅವರೇನು ದಾಳಿ ಮಾಡ್ತಾರಲ್ಲ, ಅಲ್ಲಿಯವರೆಗೂ ಏನೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾವಾಗ 8 ಗಂಟೆ 35 ನಿಮಿಷಕ್ಕೆ ದೆಹಲಿ ತಲುಪಿದ್ದಾನೆ, ಇಲ್ಲಿಂದ ಹೊರಗಡೆ ಬರೋದಕ್ಕೆ ಅರ್ಧ ಗಂಟೆ ಟೈಮ್ ಇಟ್ಕೊಂಡ್ರು ಕೂಡ 9:30 ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಹೊರಗಡೆ ಬಂದ ಬಳಿಕ ಏರ್ಪೋರ್ಟ್ನಲ್ಲಿ ಯಾರನ್ನ ಮೀಟ್ ಮಾಡಿದ್ರು, ಏರ್ಪೋರ್ಟ್ನಿಂದ ಹೊರಗಡೆ ಬಂದ ಮೇಲೆ ಯಾರನ್ನ ಮೀಟ್ ಮಾಡಿದ್ರು, ಅಲ್ಲಿಂದ ಎಲ್ಲೋಗಿ ಸ್ಟೇ ಮಾಡಿದ್ರು, ಮಾನ್ಯ ದಿವಸ ಏನೆಲ್ಲ ಮಾಡಿದ್ರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ನಿನ್ನೆ 1 ಗಂಟೆ 3 ನಿಮಿಷಕ್ಕೆ ಕಲಾಪದಲ್ಲಿ, ಸಂಸತ್ ಕಲಾಪದಲ್ಲಿ ಕಲಾಪ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಮನೋರಂಜನ್ ಡಿ ಹಾಗೂ ಆತನ ಜೊತೆಲಿದ್ದಂಥ ದಾಳಿಕೋರ ಗ್ಯಾಲರಿ ನಂಬರ್ 4ನಿಂದ ಜಿಗಿದು ಅಲ್ಲಿ ಕಲರ್ ಬಾಂಬ್ ಅನ್ನ ಸಿಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಎಲ್ಲೂ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ.